ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಯಾರ್ಯಾರು ಎಸ್ ಎಸ್ ಪಿ ಅಪ್ಡೇಟ್ಗೆ ಅಂತ ಬಂದಿದ್ದೀರಾ, ಒನ್ಸ್ ಅಗೇನ್ ವೆಲ್ಕಮ್. ನೋಡಿ, ಎಸ್ ಎಸ್ ಪಿ ಅಪ್ಡೇಟ್ ಅನ್ನೋದು ನಾನು ತುಂಬ ದಿನದಿಂದ ಕೊಡ್ತಾನೆ ಬಂದಿದ್ದೀನಿ. ಏನೇನು ಆಗ್ತಿದೆ ಎಸ್ ಎಸ್ ಪಿಲಿ, ಯಾರ್ಯಾರು ಅಮೌಂಟ್ ಬರ್ತಿದೆ, ಯಾರ್ಯಾರು ಅಮೌಂಟ್ ಬಂದಿಲ್ಲ ಅನ್ನೋದು. ಇದರಲ್ಲಿ ತುಂಬ ಗುಡ್ ನ್ಯೂಸ್ ಅನ್ನೋದಿದೆ. ನೋಡಿ, ಗುಡ್ ನ್ಯೂಸ್ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನೊಂದು ಏನಪ್ಪ ಅಂದರೆ, ನಾವು ಪ್ರತಿಯೊಂದು ಅಪ್ಡೇಟ್ಸ್ ನಾನು ವಾಟ್ಸಪ್ ಚಾನಲ್ ಕೊಡ್ತಾ ಇದ್ದೀನಿ, ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ನೋಡಿ, ಈಗ ಡೈರೆಕ್ಟಾಗಿ ಬಂದುಬಿಡಿ. ಈಗ ಯಾರು ರೀಸೆಂಟಾಗಿ ಜಸ್ಟ್ ಏನಪ್ಪ, ಈಗ ತುಂಬ ಜನ ನರ್ಸಿಂಗ್ ಮೆಡಿಕಲ್ ಸ್ಟೂಡೆಂಟ್ಸ್ ಏನಾಗಿದ್ರು ಅಂದರೆ, ಅವರು ಯಾವುದೇ ಥರ ಸ್ಕಾಲರ್ಶಿಪ್ ಅನ್ನೋದು ಅಪ್ಲೈ ಮಾಡೋಕ್ಕೆ ತುಂಬ ಒಂದು ಇಯರ್ ಬಂದಿತ್ತು. ಅವ್ರಿಗೆ ಅಪ್ಲೈ ಮಾಡೋಕ್ಕೆ ಈಗ ಡೇಟ್ ಎಕ್ಸ್ಟೆಂಡ್ ಮಾಡಿದರು. ಜಸ್ಟ್ ಇನ್ನೂ ಅಪ್ಲಿಕೇಶನ್ ಇನ್ನೂ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರ್ಯಾರು ಬೇಗನೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದಾರೆ ಅದಕ್ಕೆ ಹೇಳೋದು ನಾನು ಯಾವತ್ತೇ ಒಂದು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ, ಸ್ಕಾಲರ್ಶಿಪ್ ಅಪ್ಲೈ ಅನ್ನೋದು ಎಲ್ಲರೂ ಮಾಡಿ, ಯಾರೂ ಮಿಸ್ ಔಟ್ ಮಾಡ್ಕೋಬೇಡಿ ಅನ್ನೋದು. ಈಗ ಏನಪ್ಪ ಅಪ್ಲೈ ಮಾಡಿದ್ದಾರೋ, ಈಗ ಜಸ್ಟು ಅಪ್ಲೈ ಮಾಡೋರು ಜಸ್ಟ್ ಇನ್ನೂ 1 ಮಂತ್ ಆಗಿಲ್ಲ ಗುರು, ಹೇಳ್ತಿದ್ದೀನಿ ನಿಜ. ಈಗ ಯಾರು ನರ್ಸಿಂಗ್ ಸ್ಟೂಡೆಂಟ್ಸ್ ಓದ್ತಾ ಇದ್ದೀರಾ, ಇದು ಎಕ್ಸಾಂಪಲ್ ಇದು ನಮ್ಮ ಬ್ರದರ್ದೇ ಆಗಿರುತ್ತೆ ಸ್ಕಾಲರ್ಶಿಪ್ ಅನ್ನೋದು. ಜಸ್ಟ್ ಈಗ 1 ಮಂತ್ ಆಗಿಲ್ಲ ಅವರು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಈಗ ಅವಲೇ 4000 ಅಮೌಂಟು DDOಯಿಂದ ಆಗ್ಬಿಟ್ಟು DBT ಕೂಡ ಪುಷ್ ಆಗಿಬಿಟ್ಟು ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಎಲ್ಲ ಕನ್ಫರ್ಮ್ ಫುಲ್ ಅಪ್ರೂವ್ಡ್ ಆಗಿಬಿಟ್ಟು ಈಗ 4000 ಅನ್ನೋದು ಸ್ಕಾಲರ್ಶಿಪ್ ಅವ್ರು ಡೈರೆಕ್ಟ್ ಅವ್ರ ಬ್ಯಾಂಕಿಗೆ ಬಂದಿದೆ. ನೋಡಿ, ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಸ್ಕಾಲರ್ಶಿಪ್ ಅನ್ನೋದು ಖಂಡಿತ ಬರುತ್ತೆ. ಜಸ್ಟ್ 1 ಮಂತ್ ಆಗಿದ್ದು ಸ್ಕಾಲರ್ಶಿಪ್ ಬರುತ್ತೆ, ಬಟ್ ಅದು ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಕೋರ್ಸ್ಗೆ ಇಷ್ಟಿಷ್ಟು ಅಮೌಂಟ್ ಅನ್ನೋದು ಸ್ಕೀಮ್ ಮೇಲೆ ಬಿಟ್ಕೊಂತ ಹೋಗ್ತಾರೆ ಅಮೌಂಟು. ಅದಕ್ಕೋಸ್ಕರ ನಿಮ್ಮದು ಒಂದು 5 ಮಂತ್ಸು 4 ಮಂತ್ಸ್ ಆದರೂ ಕೂಡ ಅಮೌಂಟ್ ಬರೋದಿಲ್ಲ ಅಂಥದ್ದು ಅದು ತಪ್ಪು. ಅಮೌಂಟ್ ಬಂದೇ ಬರುತ್ತೆ, ಬಟ್ ವೇಟ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ ಅಮೌಂಟ್ ಅನ್ನೋದು ರಾಜ್ಯ ಸರ್ಕಾರದಿಂದ ಫಂಡ್ ಅನ್ನೋದು ರಿಲೀಸ್ ಆಗಬೇಕು ಎಸ್ ಎಸ್ ಪಿ ಅವರಿಗೆ. ಆ ಎಸ್ ಎಸ್ ಪಿ ನಿಮ್ಮ ಕೋರ್ಸಿಗೆ ಅದು ಅಮೌಂಟ್ ರಿಲೀಸ್ ಆದ ತಕ್ಷಣ ನಿಮ್ಗೆ ಅಮೌಂಟು ನಿಮ್ಮ ಕೋರ್ಸ್ಗೆ ಖಂಡಿತ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಬ್ರೋ, ನಂಗೆ ಅಮೌಂಟ್ ಬಂದಿಲ್ಲ, ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಅಷ್ಟೇ ಆಗಿದೆ, ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಅಷ್ಟೇ ಆಗಿದೆ, ವೇಟ್ ಮಾಡಿ, ಎಲ್ಲರಿಗೂ ಸ್ಕಾಲರ್ಶಿಪ್ ಬರುತ್ತೆ. ಬಟ್ ಹೇಳ್ತೀನಿ ನೋಡಿ, ಪ್ರತಿಯೊಬ್ಬರು ಸ್ಕಾಲರ್ಶಿಪ್ ಅಪ್ಲೈ ಅನ್ನೋದು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಖಂಡಿತ ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಎಸ್ ಎಸ್ ಪಿ ಕಡೆಯಿಂದ ಖಂಡಿತ ಪ್ರತಿ ವರ್ಷ ಬರ್ತಾಯಿದೆ. ಈಗ ಒಂದೇ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನರ್ಸಿಂಗ್ ಸ್ಟೂಡೆಂಟ್ಸ್ ಯಾರ್ಯಾರು ಕಾಯ್ತಾ ಇದ್ರಿ ಅವ್ರಿಗೆಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಈಗ ಸ್ಕಾಲರ್ಶಿಪ್ ಅನ್ನೋದು ಬರ್ತಾಯಿದೆ. ಜಸ್ಟ್ ಈಗ ನಮ್ಮ ಬ್ರದರ್ಗೂ ಬಂದಿದೆ, ಬಟ್ ಅವ್ರು ಅಲ್ಲಿರೋಂಥ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಸ್ಕಾಲರ್ಶಿಪ್ ಅನ್ನೋದು ಬಂದಿದೆ. ಎಲ್ಲರಿಗೂ ಒನ್ಸ್ ಅಗೇನ್ ಕಂಗ್ರಾಟ್ಸ್. ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅನ್ನೋ ಮಾಡಿದ್ರೆ, ಜಸ್ಟ್ ವಿತಿನ್ ಈ ವೀಕಲ್ಲಿ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಎಲ್ಲರೂ ಸ್ಕಾಲರ್ಶಿಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನರ್ಸಿಂಗ್ ಸ್ಟೂಡೆಂಟ್ಸ್ದು. ನೆಕ್ಸ್ಟ್ ಇನ್ನೇನು ಬರುತ್ತೆ ಅಂದರೆ, ಜಸ್ಟ್ ಒಂದು ಕೋರ್ಸ್ ತೊಗೊಂಡೆ, ನೆಕ್ಸ್ಟ್ ಯಾವುದೋ ಇಂಜಿನಿಯರ್ ಸ್ಟೂಡೆಂಟ್ಸ್ದು ಇಲ್ಲ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ದು ಒಂದು ತೊಗೊಂಬಿಟ್ಟು ಆ ಕೋರ್ಸ್ಗೆ ಅಮೌಂಟ್ ಅನ್ನೋದು ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಾರೆ. ನೋಡಿ, ನಾನು ಪ್ರತಿಯೊಂದು ಅಮೌಂಟ್ ಯಾವ ಕೋರ್ಸ್ಗೆ ಏನೇನಾಗಿದೆ ಅನ್ನೋ ಪ್ರತಿಯೊಂದು ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಯ್ಕೊಂಡು ಅದೇ ಥರ ಬೇರೆ ಸ್ಕಾಲರ್ಶಿಪ್ದು ಅಪ್ಲೈ ಹೇಳ್ತಿರ್ತೀನಿ. ನಾನು ಪ್ರೈವೇಟ್ ಬರುವಂಥ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದೀನಿ. ನಾನು ಜಸ್ಟ್ ವೀಡಿಯೋ ಚೆಕ್ ಮಾಡ್ಕೊಂಡಿದ್ರೆ ಬಿಫೋರ್ 2-3 ವೀಡಿಯೋಸಲ್ಲಿ ನಾನು ಪ್ರೈವೇಟ್ ಸ್ಕಾಲರ್ಶಿಪ್ದು ಅಪ್ಲೈ ಮಾಡಿದೆ. ಅಪ್ಲೈ ಮಾಡೋದು ಹೇಗೆ ಅದನ್ನು ಡೀಟೇಲ್ಸಾಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಖಂಡಿತ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ದು, ಬ್ರೋ ನನಗೂ ಬಂದಿದೆ, ಬಟ್ ನೆಕ್ಸ್ಟ್ ರೌಂಡ್ ಆ ಥರ ಡೌಟ್ಸ್ಗಳಿದ್ರು ನಾನು ಕ್ಲಿಯರ್ ಮಾಡ್ತೀನಿ. ತುಂಬ ಜನಕ್ಕೆ ಸ್ಕಾಲರ್ಶಿಪ್ ಬಂದಿದೆ, ನಾನೆಲ್ಲ ಕೇಳ್ತಿದ್ರೆ ತುಂಬ ಖುಷಿಯಾಗುತ್ತೆ. ನನ್ನ ಕಡೆಯಿಂದ ನನಗೂ ಸ್ಕಾಲರ್ಶಿಪ್ ಬಂದಿತ್ತು ಪ್ರೈವೇಟ್ ಕಡೆಯಿಂದ ಹಾಗೂ ಎಸ್ ಎಸ್ ಪಿ ಕಡೆಯಿಂದ. ಅದಕ್ಕೋಸ್ಕರ ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ಬೇಕಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೂ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಯಾವುದೇ ಒಂದು ಅಪ್ಡೇಟ್ ಬಂದರೂ ಹೊಸ ಸ್ಕಾಲರ್ಶಿಪ್ದು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ಯಾವುದೇ ಥರ ಫೇಸ್ ಇಶ್ಯೂ ಮಾಡ್ತಿದ್ದೀರಾ ನಾನು ಕಮೆಂಟ್ ಬಾಕ್ಸ್ ಹಾಕಿ, ಅದಕ್ಕೆ ನಮ್ಗೆ ಸಾಲ್ವ್ ಮಾಡೋಂಥ ನಾವು ಅದು ಪ್ರಯತ್ನ ಪಡ್ತೀವಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್ ಗಾಯ್ಸ್, ಬಾಯ್, ಲವ್ ಯು ಗೈಸ್ ಆಲ್.